ನಮಸ್ಕಾರ. ಅಶ್ವವೇಗ ನ್ಯೂಸ್ನ ವೀಕ್ಷಕರೆಲ್ಲರಿಗೂ ಶುಭೋದಯ. ಪ್ರತಿದಿನ ಈ ಕಾರ್ಯಕ್ರಮದಲ್ಲಿ ಬಹಳ ವಿಶೇಷವಾಗಿ ಪಂಚಾಂಗದ ವಿಶೇಷತೆ, ರಾಶಿ ಭವಿಷ್ಯಗಳ ಫಲಾಫಲ ಯಾವ ರೀತಿಯಾಗಿರುತ್ತೆ, ಹಾಗೆಯೇ ಧಾರ್ಮಿಕ ಚಿಂತನೆಗಳಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಹೊಸ ಮಾಹಿತಿಯನ್ನು ಹೊತ್ತು ತರುವಂತಹ ಕಾರ್ಯಕ್ರಮವೇ ಅಶ್ವಜ್ಯೋತಿಷ್ಯ. ಈ ಅಶ್ವಜ್ಯೋತಿಷ್ಯ ಕಾರ್ಯಕ್ರಮದಲ್ಲಿ ಇವತ್ತು ಬಹಳ ವಿಶೇಷವಾಗಿ ಗುರು ಹಿರಿಯರಿಗೆ ಮತ್ತು ತಂದೆ ತಾಯಿಗೆ ಪಾದವನ್ನು ಸ್ಪರ್ಶಿಸಿ ನಮಸ್ಕಾರವನ್ನು ಮಾಡಿ ತದನಂತರ ಮನೆಯಿಂದ ಕೆಲಸಕ್ಕೆ ಹೊರಡಬೇಕು. ಇದರ ಫಲಗಳೇನು, ಏನೊಂದು ವಿಶೇಷ ಫಲಗಳನ್ನು ನಾವು ಪಡಿಬಹುದು, ಈ ವಿಚಾರದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಡೋದಕ್ಕೆ ನಮ್ಮ ಜೊತೆಗೆ ಕಾರ್ಯಕ್ರಮದಲ್ಲಿ ಇವತ್ತು ಭಾಗಿಯಾಗ್ತಾ ಇದ್ದಾರೆ ಧಾರ್ಮಿಕ ಚಿಂತಕರಾದಂತಹ ಶ್ರೀ ವೆಂಕಟರಮಣ ಭಟ್ ಗುರೂಜಿಯವರು. ಬನ್ನಿ ಅವನ ಕಾರ್ಯಕ್ರಮಕ್ಕೆ ಆಧಾರದಿಂದ ಬರಮಾಡಿಕೊಳ್ಳೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಆಧಾರದ ಸ್ವಾಗತ. ನಮಸ್ಕಾರ. ಗುರುಗಳೇ, ಇವತ್ತು ಶುಕ್ರವಾರ, ಈ ದಿನದ ಪಂಚಾಂಗದ ವಿಶೇಷತೆಯನ್ನು ತಿಳಿಸ್ಕೊಡಿ ಗುರುಗಳೇ. ಮೊದಲಿಗೆ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಏಕ ಏವ ಪರಬ್ರಹ್ಮ ಪರಮಾತ್ಮ ದಿಗಂಬರಃ, ಸ್ವಯಮೇವ ಗುರು ಸಾಕ್ಷಾತ್ ಸುಬ್ರಾಜಃ ಪಾತು ನಃ ಸದಾ. ಕಾರುಣ್ಯಮೂರ್ತಿಂ ಕಮನೀಯರೂಪಂ ದಿಗಂಬರಂ ಯೋಗಿಗಣೈಃ ಸುಪೂಜ್ಯಂ ಸ್ವಭಕ್ತರಕ್ಷಾರ್ಥಕೃತಾವತಾರಂ ಸುಬ್ರಾಜರಾಜಂ ಶರಣಂ ಪ್ರಪದ್ಯೆ. ಶ್ರೀಪಾದರಾಜಂ ಶರಣಂ ಪ್ರಪದ್ಯೆ. ದತ್ತಾತ್ರೇಯೋ ಮಹಾಯೋಗಿ ಭಗವಾನ್ ಭೂತಭಾವನಃ, ಚತುರ್ಭುಜೋ ಮಹಾವಿಷ್ಣುಃ ಯೋಗಸಾಮ್ರಾಜ್ಯದೀಕ್ಷಿತಃ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಶ್ರೀಮದ್ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರ ಪಾದ ಪದ್ಮಗಳಲ್ಲಿ ಶಿರಸಾಷ್ಟಾಂಗವಾಗಿ ಭಕ್ತಿಪೂರ್ವಕವಾಗಿ ನಮಸ್ಕರಿಸುತ್ತಾ, ಶ್ರೀ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯನ ಗ್ರೀಷ್ಮ ಋತು ಆಷಾಢ ಮಾಸ ಕೃಷ್ಣ ಪಕ್ಷ ತ್ರಯೋದಶಿ ಶುಕ್ರವಾರ, ಆರಿದ್ರಾ ನಕ್ಷತ್ರ, ಹರ್ಷಣ ನಾಮ ಯೋಗ, ವಣಿಜಾಕರಣ. ಇದು ಇವತ್ತಿನ ಪಂಚಾಂಗ. ಸರಿ ಗುರುಗಳೇ, ಈ ದಿನದ ಪಂಚಾಂಗದ ವಿಶೇಷತೆಯನ್ನು ತಾವು ತಿಳಿಸ್ಕೊಟ್ರಿ. ಇವತ್ತು ಶುಕ್ರವಾರ, ನಾವು ಆಲಿಸಬೇಕಾದಂತಹ ಮಂತ್ರ ಯಾವುದು, ಹಾಗೆಯೇ ಪಠಿಸಬೇಕಾದಂತಹ ಶ್ಲೋಕ ಯಾವುದು, ಅದನ್ನು ತಾವು ತಿಳಿಸ್ಕೊಡಿ ಗುರು. ಓಂ ಪ್ರವಶುಕ್ರಾಯ ಭಾನವೇ ಭರಧ್ವಂ ಹವ್ಯಂ ಮತಿಂಚಾಗ್ನಜೇ ಸುಪೂತಂ ಯೋ ದೈವ್ಯಾನಿ ಮಾನುಷಾ ಜನೋ ಗುಂಷಿ ಅಂತರ್ವಿಶ್ವಾನಿ ವಿದ್ಮನಾ ಜಿಗಾತಿ. ಇಂದ್ರಾಣಿ ಮಾಸು ನಾರಿಷು ಸುಪತ್ನಿ ಮಹಮಶ್ರವಂ ನಹ್ಯಸ್ಯಾ ಅಪರಂಚನ ಜರಸಾಮರತೆ ಪತಿಃ. ಇಂದ್ರಂ ಓ ವಿಶ್ವತಸ್ಪರಿಹವಾಮಹೇ ಜನೇಭ್ಯಃ ಅಸ್ಮಾಕಮಸ್ತು ಕೇವಲಃ. ಹಿಮಕುಂದಮೃಣಾಲಾಭಂ ದೈತ್ಯಾನಾಂ ಪರಮಂ ಗುರುಂ ಸರ್ವಶಾಸ್ತ್ರಪ್ರವಕ್ತಾರಂ ಭಾರ್ಗವಂ ಪ್ರಣಮಾಮ್ಯಹಂ. ಇದು ಇವತ್ತಿನ ದಿವಸ ನಾವು ಹೇಳುವಂತಹ ಮಂತ್ರ, ಕೇಳುವಂತಹ ಶ್ಲೋಕ. ಸರಿ ಗುರುಗಳೇ, ಈ ದಿನ ನಾವು ಆಲಿಸಬೇಕಾದಂತಹ ಬಹಳ ವಿಶೇಷವಾದ ಮಂತ್ರ ಯಾವುದು, ಹಾಗೆಯೇ ಪಠಣೆ ಮಾಡಬೇಕಾದಂತಹ ಶ್ಲೋಕವನ್ನು ತಾವು ತಿಳಿಸ್ಕೊಟ್ರಿ. ಹಾಗೆಯೇ ದ್ವಾದಶ ರಾಶಿಗಳಲ್ಲಿ ಮೊದಲ 6 ರಾಶಿಗಳಾದಂತಹ ಮೇಷ, ವೃಷಭ, ಮಿಥುನ, ಕರ್ಕಾಟಕ, ಸಿಂಹ, ಕನ್ಯಾ, ಈ ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ ಅದನ್ನು ತಾವು ತಿಳಿಸ್ಕೊಡಿ ಗುರುಗಳೇ. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯಲ್ಲಿರುವವರಿಗೆ ಸಹೋದರರ ಸಹಕಾರ ಹೇಳತಕ್ಕಂಥದ್ದು ಇವತ್ತಿನ ದಿವಸ ಸಿಗ್ತದೆ. ಹಾಗೆ ಪರಿಶ್ರಮದಿಂದ ಕಾರ್ಯಸಿದ್ಧಿಯಾಗತಕ್ಕಂಥದ್ದು. ಏಕೆಂದರೆ ಶ್ರಮವೇ ನಮಗೆ ಕಾಯಕವೇ ಕೈಲಾಸ, ಕಾಯಕವೇ ಕೈಲಾಸ. ಎಲ್ಲರೂ ಕೂಡ ಪ್ರಪಂಚದಲ್ಲಿ ನಾವೆಲ್ಲರೂ ಇಲ್ಲಿ ಹುಟ್ಟಿದ ಮೇಲೆ ನಾವು ಕೆಲಸ ಕರ್ಮವನ್ನು ಮಾಡಲೇಬೇಕು. ಕರ್ಮಯೋಗಿ, ಭಗವಂತ ಹೇಳಿದ್ದಾನೆ ಕರ್ಮಯೋಗಿ ಆಗಬೇಕು ಅಂತ. ನಾವು ಕರ್ಮಯೋಗಿ ಅಂದರೆ ಕೆಲಸದಲ್ಲೇ ಭಗವಂತನನ್ನು ಕಾಣಬೇಕಂತೆ. ಅಂದರೆ ನಾವು ಕೆಲಸದಲ್ಲಿ ಭಗವಂತನನ್ನು ಕಾಣಬೇಕು ಅಂದರೆ ನಾವು ಮಾಡುವಂಥ ಕೆಲಸದಲ್ಲಿ ಪ್ರತಿಫಲವನ್ನು ನಾವು ಬಯಸಬಾರ್ದು. ನಾವು ಇಷ್ಟು ಕೆಲಸ ಮಾಡ್ತಾ ಇದ್ದೇವೆ, ಅದಕ್ಕೆ ತಕ್ಕಂತೆ ನಮಗೆ ಇಷ್ಟು ಇವತ್ತಿನ ದಿವಸ ಬೇಕು,
ಇವತ್ತು ನಾವು 1,000 ರೂಪಾಯಿ ನಮಗೆ ಬೇಕೇ ಬೇಕು ನಮ್ಮ ಕೆಲಸಕ್ಕೆ, ಅಥವಾ ನಮಗೊಂದು 10,000 ರೂಪಾಯಿ ಬೇಕು ಇವತ್ತೊಂದು ನಮ್ಮ ಕೆಲಸಕ್ಕೆ ಅಂತ ನಾವು ಆ ಕೆಲಸದಲ್ಲಿ ಬೇಡಿಕೆಯನ್ನು ಇಡಬಾರದಂತೆ. ಅಂದರೆ ನಮ್ಮ ಕೆಲಸವನ್ನು ನಾವು ಮಾಡೋದು, ಅದರಲ್ಲಿ ಭಗವಂತನನ್ನು ಕಾಣೋದು. ಅಂದರೆ ಭಗವಂತನ ಸೇವೆ ಮಾಡ್ತಾ ಇದ್ದೇನೆ ಅಂತ ನಮ್ಮ ಭಾವನೆ ಅಲ್ಲಿ ಬರಬೇಕಂತೆ. ಯಾಕೆಂತಂದರೆ ನಾವು ಈಗ ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡ್ತಾ ಇರ್ತಾರೆ. ಒಬ್ಬರು ಹೋಟೆಲ್ ಉದ್ಯಮ ಮಾಡ್ತಾ ಇರ್ತಾರೆ, ಇನ್ನೊಬ್ಬರು ಯಾವುದೋ ಈ ಮೆಕ್ಯಾನಿಕ್ ಇದು ಮಾಡ್ತಾ ಇರ್ತಾರೆ. ಹಾಗೆ ಒಂದೊಂದು ಕೆಲಸ ಮಾಡ್ತಾ ಇರಬೇಕಾದ್ರೆ ಮತ್ತೊಬ್ಬರು ಕೃಷಿಕರಾಗಿ ಇರ್ತಾರೆ. ಕೃಷಿಯಲ್ಲೂ ಭಗವಂತನ ಸೇವೆ ಮಾಡ್ತಾ ಇದ್ದೇನೆ. ಹೀಗೆ ಈ ರೀತಿ ಭಾವನೆಯನ್ನು ನಾವು ತಂದುಕೊಳ್ಬೇಕಂತೆ. ಯಾಕೆಂತಂದರೆ ನಮ್ಮ ಭಾವನೆಗೆ ತಕ್ಕಂತೆ ಭಗವಂತ ಫಲವನ್ನು ಕೊಡ್ತಾನಂತೆ. ಪ್ರತಿಫಲ ಅಪೇಕ್ಷೆ ಇಲ್ಲದೆ ನಾವು ಮಾಡಿದಂಥ ಕರ್ಮ ನಮಗೆ ಮುಂದೆ ಅನುಕೂಲ ಆಗತಕ್ಕಂಥದ್ದು. ಯಾಕಂದರೆ ನಾವೆಲ್ಲರೂ ಕೂಡ ಮುಂದಾಲೋಚನೆಯನ್ನು ಮಾಡ್ತಾ ಇದ್ದೇವೆ. ಇವತ್ತು ನಮಗೆ ಇರಬೇಕೋಳಲ್ಲ, ಇವತ್ತಿರಬೇಕೋಳಲ್ಲ, ಇನ್ನು ಮುಂದೆ ಎಷ್ಟೋ ವರ್ಷ ನಾವು ಇರಬೇಕು ಅಂತ ನಾವು ಆಲೋಚನೆ ಮಾಡ್ತಾ ಇದ್ದೇವೆ. ನಾವು ಇವತ್ತಿನ ಬಗ್ಗೆ ನಮಗೆ ಆಲೋಚನೆ ಇಲ್ಲ. ಮುಂದೆ ಏನಾಗ್ತದೆ, ಮುಂದೆ ನಾನು ಇಷ್ಟು ಸಂಪಾದನೆ ಮಾಡಬೇಕು, ಮುಂದೆ ಬರುವಂಥ ದಿನದಲ್ಲಿ ನಾನು ಇಷ್ಟು ಬೆಳವಣಿಗೆಯನ್ನು ಹೊಂದಬೇಕು ಹೇಳಿ ಈ ರೀತಿಯ ಆಲೋಚನೆಯನ್ನು ನಾವು ಮಾಡ್ತಾ ಇದ್ದಿದ್ದರಿಂದ ನಮಗೆ ಇವತ್ತಿನ ದಿವಸದ್ದು ಮರೆತು ಹೋಗ್ತಾ ಇದೆ. ಹಾಗಾಗಿ ಮುಂದೆ ನಾಳೆ ನಾವು ಎಲ್ಲಿರ್ತೇವೆ, ಹೇಗಿರ್ತೇವೆ ಅಂತ ಗೊತ್ತಿಲ್ಲ, ಅದರ ಆಲೋಚನೆ ಮಾತ್ರ ಆ ರೀತಿಯ ಆಲೋಚನೆ ಆಗ್ತಾ ಇದೆ. ಹಾಗಾಗಿ ಆದಷ್ಟು ನಾವು ಇವತ್ತಿನ ದಿವಸ ನಮಗೆ ಏನು ನಾವು ಕೆಲಸ ಮಾಡ್ತಾ ಇದ್ದೇವೆಯೋ ಆ ಕೆಲಸದಲ್ಲಿ ನಾವು ಭಗವಂತನ ಸೇವೆ ಅಂತ ನಾವು ಕೆಲಸವನ್ನು ಮಾಡಬೇಕು. ಇನ್ನು ಹೆಂಡತಿಯಿಂದ ಸಲಹೆ ಸಿಗುವಂಥದ್ದು, ಹಾಗೆ ಮಕ್ಕಳಿಂದ ಕಲಹ ಆಗತಕ್ಕಂಥದ್ದು, ಇನ್ನು ಮಹಾಗಣಪತಿ ಪ್ರಾರ್ಥನೆ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಇರತಕ್ಕಂಥದ್ದು. ಇನ್ನು ವೃಷಭ ರಾಶಿಯಲ್ಲಿರುವವರಿಗೆ ಧನಲಾಭ ಆಗುವಂಥ ಸಾಧ್ಯತೆ ಇದೆ. ಹಾಗೆ ಮೃಷ್ಟಾನ್ನ ಭೋಜನ ಇವತ್ತಿನ ದಿವಸ ಇರತಕ್ಕಂಥದ್ದು. ಅಂದರೆ ಬಂಧುಗಳಿಂದಲೂ ಕೂಡ ಕಲಹ ಆಗುವಂಥ ಸಾಧ್ಯತೆ ಇದೆ. ವಾಹನದಿಂದ ತೊಂದರೆ ಆಗುವಂಥ ಸಾಧ್ಯತೆ ಇದೆ. ನಾವು ಮಳೆಗಾಲದ ವಾತಾವರಣ ಆಗಿರೋದ್ರಿಂದ ವಾಹನವನ್ನು ಚಲಾಯಿಸತಕ್ಕಂಥವರು ತುಂಬ ಜಾಗ್ರತೆಯಿಂದ ಇರಬೇಕು. ನಾವು ಇನ್ನೂ ಕೂಡ ನೋಡ್ತಾ ಇದ್ದೇವೆ, ಅಲ್ಲಿ ಹೋದಂಥ ಲಾರಿ ಇನ್ನೂ ಸಿಕ್ಕಲಿಲ್ಲ, ಲಾರಿನೇ ಸಿಕ್ಕಲಿಲ್ಲ ಅಂತ ಆದಾಗ ನಮ್ಮ ಕಥೆ ಏನಾಯಿತು. ಹಾಗಾಗಿ ಆದಷ್ಟು ಈ ಮಳೆ ಹೋಯ್ತಾ ಇರಬೇಕಾದ್ರೆ ನದಿ ತಟದಲ್ಲಿ ನಾವು ಪ್ರಯಾಣ ಮಾಡುವವರಿದ್ದರೆ, ಅಥವಾ ಎಲ್ಲ ಆ ಗುಡ್ಡಗಾಡು ಪ್ರದೇಶದಲ್ಲಿ ನಾವು ಸಂಚಾರವನ್ನು ಮಾಡ್ತಾ ಇರಬೇಕಾದ್ರೆ ಆದಷ್ಟು ನಾವು ಜಾಗ್ರತೆಯಿಂದ ಸಂಚಾರವನ್ನು ಮಾಡತಕ್ಕಂಥದ್ದು. ಅಥವಾ ಇವತ್ತಿನ ದಿವಸ ನಮಗೆ ಹೋಗ್ಲಿಕ್ಕೆ ಆಗಲಿಲ್ಲ ಅಂದರೂ ಏನೂ ಆಗೋದಿಲ್ಲ. ಇವತ್ತಿನ ದಿವಸ ನಾವು ಮನೆಯಲ್ಲೇ ಕುಳಿತುಕೊಂಡ್ರೆ ಆಗೋದೇನೂ ಇಲ್ಲ, ಯಾವ ನಷ್ಟವೂ ಇಲ್ಲ. ಯಾಕಂದರೆ ನಾವು ತುಂಬ ಲಾಭ ಪಡಿಬೇಕು ಅಂತ ಹೋಗ್ತೇವೆ, ಆಮೇಲೆ ಲಾಭ ಪಡೆಯೋದಕ್ಕೆ ನಾವಿದ್ದರೆ ಲಾಭ ಪಡೆಯೋದಲ್ಲಿ, ನಾವಿಲ್ಲ ಅಂದರೆ ಬೇರೆಯವರು ನಮ್ಮ ಲಾಭ ಪಡ್ಕೊಬಿಡ್ತಾರೆ, ಹಂಗಾಗ್ಬಿಡ್ತದೆ. ಹಾಗಾಗಿ ಆದಷ್ಟು ಇವತ್ತಿನ ದಿವಸ ಜಾಗ್ರತೆಯಿಂದ ಇರತಕ್ಕಂಥದ್ದು ತುಂಬ ಮುಖ್ಯ. ಇನ್ನು ದುರ್ಗಾ ಕವಚ ಪಠಣ ಮಾಡೋದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಇರತಕ್ಕಂಥದ್ದು. ಇನ್ನು ಮಿಥುನ ರಾಶಿಯಲ್ಲಿರುವವರಿಗೆ ಆರೋಗ್ಯದಲ್ಲಿ ಸುಧಾರಣೆ ಆಗುವಂಥ ಸಾಧ್ಯತೆ ಇದೆ. ಪೂಜೆ ಮತ್ತು ಹೋಮದಲ್ಲಿ ಭಾಗಿಯಾಗತಕ್ಕಂಥ ಸಾಧ್ಯತೆ ಇದೆ. ಹಾಗೆ ಸಹೋದರರಲ್ಲಿ ಕಲಹ ಆಗತಕ್ಕಂಥದ್ದು, ಹಾಗೆ ಪ್ರಯಾಣದಲ್ಲೂ ಕೂಡ ತೊಂದರೆ ಬರುವಂಥ ಸಾಧ್ಯತೆ ಇದೆ. ಧನ್ವಂತರಿ ಜಪವನ್ನು ಮಾಡುವುದರಿಂದ ಇವತ್ತಿನ ದಿವಸ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಇನ್ನು ಕರ್ಕಾಟಕ ರಾಶಿಯಲ್ಲಿರುವವರಿಗೆ ಅಧಿಕವಾಗಿ ವ್ಯಯ ಆಗುವಂಥ ಸಾಧ್ಯತೆ ಇದೆ. ವೈರಿಯಿಂದ ತೊಂದರೆ ಬರುವಂಥ ಸಾಧ್ಯತೆ ಇದೆ. ಧನಸ್ಥಾನದಲ್ಲೂ ಕೂಡ ತೊಂದರೆ ಬರುವಂಥ ಸಾಧ್ಯತೆ ಇದೆ. ಹೋಟೆಲ್ ಉದ್ಯಮದವರಿಗೆ ಇವತ್ತಿನ ದಿವಸ ಲಾಭ ಆಗತಕ್ಕಂಥದ್ದು. ಶ್ರೀ ಸೂಕ್ತ ಪಾರಾಯಣ ಮಾಡುವುದರಿಂದ
ಇವತ್ತಿನ ದಿವಸ ಎಲ್ಲ ರೀತಿಯಲ್ಲಿ ಅನುಕೂಲ ಇರತಕ್ಕಂಥದ್ದು. ಇನ್ನು ಸಿಂಹರಾಶಿಯಲ್ಲಿರೋರಿಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವಂಥ ಸಾಧ್ಯತೆ ಇದೆ. ಹಾಗೆ ಶಿರೋಬಾಧೆ, ತಲೆನೋವು ಬರತಕ್ಕಂಥ ಸಾಧ್ಯತೆ, ವ್ಯಾಪಾರದಿಂದಲೂ ಕೂಡ ಲಾಭ ಆಗತಕ್ಕಂಥ ಸಾಧ್ಯತೆ ಇದೆ. ಬಟ್ಟೆ ವ್ಯಾಪಾರದಿಂದ ಇವತ್ತಿನ ದಿವಸ ಅನುಕೂಲ ಇದೆ, ಬಟ್ಟೆ ವ್ಯಾಪಾರಿಗಳಿಗೆ ಅನುಕೂಲ ಇರತಕ್ಕಂಥದ್ದು. ಇನ್ನು ಧನ್ವಂತರಿ ಜಪ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಇರತಕ್ಕಂಥದ್ದು. ಇನ್ನು ಕನ್ಯಾ ರಾಶಿಯಲ್ಲಿರುವವರಿಗೆ ಇವತ್ತಿನ ದಿವಸ ಕೃಷಿಯಲ್ಲಿ ತೊಂದರೆ ಬರುವಂಥ ಸಾಧ್ಯತೆ ಇದೆ. ಕೃಷಿಕರು ಯಾರಾದರೂ ಇದ್ದರೆ ಇವತ್ತು ತೊಂದರೆ ಬರತಕ್ಕಂಥದ್ದು. ಹಾಗೆ ಸೈನಿಕರಿಗೂ ಕೂಡ ತೊಂದರೆ ಬರತಕ್ಕಂಥದ್ದು. ನಮಗೆ ಸೈನಿಕರು ಅಂದರೆ ನಾವು ಈ ಗಡಿ ಪ್ರದೇಶದಲ್ಲಿ ಇರತಕ್ಕಂಥವರು ಮಾತ್ರ ಅಂತ ಅರ್ಥ ಅಲ್ಲ. ಈಗ ಸೈನಿಕರು ಅಂದರೆ 3 ರೀತಿಯಾದಂಥವರು ಬರ್ತಾರೆ. ಒಂದು, ಯಾಕೆಂದರೆ ಹಿಂದೆ ಕೊರೋನಾ ಬಂದಾಗ ಯಾರು ಸೈನಿಕರಾಗಿದ್ದರು? ವೈದ್ಯರೇ ಸೈನಿಕರಾಗಿದ್ದರು. ಹಾಗೆ ವೈದ್ಯರು ಕೂಡ ಜಾಗ್ರತೆಯಿಂದ ಇರಬೇಕು. ಯಾಕೆಂದರೆ ವೈದ್ಯರ ಜಾಗ್ರತೆಯಿಂದ ಇದ್ದರೆ ಆಮೇಲೆ ಬಂದಂಥ ರೋಗಿಗಳನ್ನು ಅವರು ಸರಿಯಾಗಿ ಚಿಕಿತ್ಸೆಯನ್ನು ಅವ್ರಿಗೆ ಕೊಡಬಹುದು. ಹಾಗೆ ಇನ್ನು ಎರಡನೇದಾಗಿ, ಈಗ ಮಳೆಗಾಲದ ವಾತಾವರಣ ಆಗಿರೋದರಿಂದ ನಮಗೆ ಆ ನೀರಿನಲ್ಲಿ ಬರತಕ್ಕಂಥ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಅದನ್ನು ಪರಿಹಾರ ಮಾಡತಕ್ಕಂಥವರು ಅವರು ಸೈನಿಕರೇ. ಈಗ NDRF ತಂಡ ಇವರೆಲ್ಲ ಹೇಳ್ತಾರಲ್ಲಿ, ಅವರು ತುಂಬ ಜಾಗ್ರತೆಯಿಂದ ಇರಬೇಕು, ಎಚ್ಚರಿಕೆಯಿಂದ ಇರಬೇಕು ಅವರು. ಈಗ ಬೇರೆ ಬೇರೆ ನೀರು ಅಲ್ಲಿ ಲಾರಿ ಕೊಚ್ಕೊಂಡು ಹೋಯ್ತು, ಅದನ್ನು ರಕ್ಷಣೆ ಮಾಡಬೇಕಾದ್ರೆ ಇವ್ರ ಪ್ರಾಣವನ್ನು ರಕ್ಷಣೆ ಮಾಡ್ಕೊಳ್ಬೇಕು. ಆ ಒಂದು ಆಸ್ತಿಯನ್ನು ಕೂಡ ರಕ್ಷಣೆ ಮಾಡಿಕೊಳ್ಳಬೇಕು. ಆ ಲಾರಿ ತೇಲೋದ್ರ ಹೋಗಲಿ, ಆದರೆ ತಮ್ಮ ಪ್ರಾಣ ಅಥವಾ ಬೇರೆ ಯಾವುದೇ ರೀತಿಯಾದಂಥ ಪ್ರಾಣಕ್ಕೆ ಹಾನಿಯಾಗದಂತೆ ನೋಡಿಕೊಳ್ಳತಕ್ಕಂಥದ್ದು ಇದು ಸೈನಿಕರೇ ಆಗ್ತಾರೆ. ಇನ್ನು ಗಡಿ ಪ್ರದೇಶದಲ್ಲಿ ಯಾವುದೇ ರೀತಿಯಾದಂಥ ಸಮುದ್ರ ಮಾರ್ಗದಲ್ಲಿ ಹೋಗತಕ್ಕಂಥವರು ಅಥವಾ ಯಾವುದೇ ರೀತಿ ಜಲಮಾರ್ಗದಲ್ಲಿ ಹೋಗತಕ್ಕಂಥವರು, ಅವರು ಎಲ್ಲರಿಗೂ ಕೂಡ ಇವತ್ತಿನ ದಿವಸ ಸ್ವಲ್ಪ ತೊಂದರೆ ಆಗುವಂಥ ಸಾಧ್ಯತೆ ಇರುತ್ತದೆ. ಆದಷ್ಟು ಜಾಗ್ರತೆಯಿಂದ, ಎಚ್ಚರಿಕೆಯಿಂದ, ಸಹನೆಯಿಂದ, ತಾಳ್ಮೆಯಿಂದ ಕೆಲಸವನ್ನು ಮಾಡತಕ್ಕಂಥದ್ದು ತುಂಬ ಉತ್ತಮ. ಇನ್ನು ಹಾಲು ಮತ್ತು ಹೈನುಗಾರಿಕೋದ್ಯಮಕ್ಕೆ ಇವತ್ತಿನ ದಿವಸ ಲಾಭ ಆಗತಕ್ಕಂಥದ್ದು. ಬೇರೆ ರೀತಿಯಲ್ಲಿ ಎಲ್ಲ ರೀತಿಯಲ್ಲಿ ಅನುಕೂಲ ಇದೆ. ಯಾಕೆಂದರೆ ನಮ್ಮ ದೇಶ ಪಶುಸಂಗೋಪನೆಯಲ್ಲಿ ತುಂಬ ಎಲ್ಲ ರೀತಿಯಲ್ಲಿ ಆಮದನ್ನು ಮಾಡ್ತಾ ಇದೆ. ಆಮದು ಹೀಗೆ ಯಾವುದೇ ರೀತಿ ರಫ್ತು ಮಾಡ್ತಾ ಇರತಕ್ಕಂಥದ್ದು. ಆಮದು ಅಂದರೆ ತಗೊಳ್ಳೋದು, ರಫ್ತು ಅಂದರೆ ಕೊಡುವುದು. ಇಲ್ಲಿಂದ ಹಾಲು ಇದೆಲ್ಲ ಹೋಗೋದಿರ್ತದೆ. ಹೀಗೆ ಇದನ್ನು ನಾವು ಈ ಪಶುಸಂಗೋಪನೆಯನ್ನು ಮಾಡಬೇಕು. ಅಂದರೆ ಈ ಯಾವ ರೀತಿ ಗೋರಕ್ಷಣೆ, ಗೋ ಸಂರಕ್ಷಣೆ ಇದನ್ನೆಲ್ಲ ನಾವು ಮಾಡ್ತಾ ಹೋಗೋದ್ರಿಂದ, ಗೋ ಸೇವೆ ಮಾಡೋದರಿಂದ ಎಲ್ಲ ರೀತಿಯಲ್ಲಿ ನಮಗೆ ಅನುಕೂಲ ಆಗತಕ್ಕಂಥದ್ದು. ಯಾಕಂದರೆ ನಮಗೆ ಒಳ್ಳೆಯ ರೀತಿಯಾದಂಥ ಆರೋಗ್ಯ, ಆಯುಷ್ಯ ಬೇಕು ಅಂತಾದರೆ ನಾವು ಗೋ ಸೇವೆಯನ್ನು ಮಾಡಬೇಕು. ಇನ್ನು ತಂಪು ಪಾನೀಯ ಅಂಗಡಿಗೆ ಲಾಭ ಆಗುವಂಥ ಸಾಧ್ಯತೆ ಇದೆ. ಯಾಕೆಂದರೆ ಮೊದಲೇ ಮಳೆಗಾಲ, ಅದರಲ್ಲೂ ಮತ್ತು ತಂಪು ಪಾನೀಯ ಆದಷ್ಟು ಅದಕ್ಕೆ ಸಂಬಂಧಪಟ್ಟಂಥ ಯಾವುದೇ ವ್ಯವಹಾರಕ್ಕೆ ಅನುಕೂಲ ಆಗುವಂಥ ಸಾಧ್ಯತೆ ಇದೆ ಎಲ್ಲ ರೀತಿಯಲ್ಲಿ. ಇನ್ನು ಮೃತ್ಯುಂಜಯ ಜಪ ಮಾಡುವುದರಿಂದ ಇವತ್ತಿನ ದಿವಸ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಸರಿ ಗುರುಗಳೇ, ಕಾರ್ಯಕ್ರಮದ ಮೊದಲ ಭಾಗದಲ್ಲಿ ತಾವು ಪಂಚಾಂಗದ ವಿಶೇಷತೆ ಮತ್ತು ಆಲಿಸಬೇಕಾದಂತಹ, ಅಂದರೆ ಶುಕ್ರವಾರ ಆಲಿಸಬೇಕಾದಂತಹ ಮಂತ್ರ ಯಾವುದು, ಪಠಣೆ ಮಾಡಬೇಕಾದಂತಹ ಶ್ಲೋಕ ಯಾವುದು, ಹಾಗೆಯೇ 12 ರಾಶಿಗಳಲ್ಲಿ ಮೊದಲ 6 ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ ಮತ್ತು ದೋಷ ಇದ್ದವರು ಪರಿಹಾರವನ್ನು ಹೇಗೆ ಮಾಡಿಕೊಳ್ಬೇಕು ಅದನ್ನು ತಾವು ತಿಳಿಸ್ಕೊಟ್ರು. ಈಗ ಕಾರ್ಯಕ್ರಮದಲ್ಲಿ ಸಣ್ಣದೊಂದು ವಿರಾಮವನ್ನು ತೆಗೆದುಕೊಳ್ಳುವಂತಹ ಸಮಯ ಆಗಿದೆ ಗುರುಗಳೇ.
ಪ್ರಿಯ ವೀಕ್ಷಕರೇ, ಧಾರ್ಮಿಕ ಚಿಂತಕರಾದಂತಹ ಶ್ರೀ ವೆಂಕಟರಮಣ ಭಟ್ ಗುರೂಜಿಯವರನ್ನು ತಾವು ನೇರ ಭೇಟಿ ಆಗಬೇಕು ಅಂತ ಆಸಕ್ತಿ ಇರುವಂತವರು ಟಿವಿ ಸ್ಕ್ರೀನ್ ಮೇಲೆ ನಂಬರ್ ಡಿಸ್ಪ್ಲೇ ಆಗುತ್ತೆ. ಆ ನಂಬರ್ಗೆ ಕರೆ ಮಾಡಿ ಗುರೂಜಿಯವರನ್ನ ತಾವು ನೇರ ಭೇಟಿ ಆಗ್ಬೋದು ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮದ ನಂತರ ಮತ್ತಷ್ಟು ಧಾರ್ಮಿಕ ವಿಚಾರಗಳು. ವಿರಾಮದ ನಂತರ ಅಶ್ವಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರುಗಳೇ, ನಾವು ಮನೆಯಿಂದ ಹೊರಡುವಂತಹ ಸಂದರ್ಭದಲ್ಲಿ ಯಾವುದಾದ್ರೂ ಒಳ್ಳೆಯ ಕೆಲಸಕ್ಕಿರ್ಬೋದು ಅಥವಾ ದಿನನಿತ್ಯದ ಒಂದು ಕೆಲಸ ಕಾರ್ಯಗಳಿಗಿರ್ಬೋದು, ನಾವು ಮನೆಯಲ್ಲಿ ಗುರು ಹಿರಿಯರಿಗೆ, ತಂದೆ ತಾಯಿಗೆ ಒಂದು ಪಾದವನ್ನು ಸ್ಪರ್ಶಿಸಿ ನಮಸ್ಕಾರ ಮಾಡುವಂಥದ್ದು ಹಿಂದಿನಿಂದ ರೂಢಿಯಲ್ಲಿರುವಂತಹ ಪದ್ಧತಿ. ಅದನ್ನು ಈಗಿನ ಜನ್ರೇಷನ್ನವರು ಎಷ್ಟರ ಮಟ್ಟಿಗೆ ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾರೆ ಅನ್ನುವಂಥದ್ದು ಗೊತ್ತಿಲ್ಲ. ಆದರೂ ಕೂಡ ಸಾಕಷ್ಟು ಮನೆಗಳಲ್ಲಿ ಈಗ ಇದರ ವಿಚಾರವಾಗಿ ಒಂದಷ್ಟು ತಿಳುವಳಿಕೆಯನ್ನು ಹೇಳಿಕೊಳ್ಳುವಂಥದ್ದಿದೆ. ಈ ವಿಚಾರದ ಬಗ್ಗೆ ತಾವು ಹೇಳೋದಾದ್ರೆ? ಪಾದಸ್ಪರ್ಶಂ ಕ್ಷಮಸ್ವಮೇ ಅಂದರೆ ನಾವು ಅದಕ್ಕೆ ಬೆಳಗ್ಗೆ ಎದ್ದ ತಕ್ಷಣ ನಾವು ಭೂಮಿ ತಾಯಿಗೆ ನಮಸ್ಕಾರ ಮಾಡಬೇಕಂತೆ. ಸಮುದ್ರ ವಸನೆ ದೇವಿ ಪರ್ವತಸ್ಥನ ಮಂಡಲೆ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಮೇ. ಮೊದಲನೇದಾಗಿ ನಾವು ಹಾಸಿಗೆಯಿಂದ ಎದ್ದ ತಕ್ಷಣವೇ ನಾವು ನಮ್ಮ ಕಾಲು ಎಲ್ಲಿಡ್ತೇವೆ? ಭೂಮಿ ಮೇಲೆ, ನೆಲದ ಮೇಲೆ. ಹಾಗೆ ಆ ಮೊದಲು ಭೂಮಿ ತಾಯಿಗೆ ನಾವು ನಮಸ್ಕಾರ ಮಾಡಬೇಕಂತೆ. ನಾನು ಈ ಪಾದಸ್ಪರ್ಶವನ್ನು ನಿನ್ನ ಮೇಲೆ ಮಾಡ್ತಾ ಇದ್ದೇನೆ, ಆದ್ದರಿಂದ ನೀನು ನನ್ನನ್ನು ಕ್ಷಮಿಸಬೇಕು. ಸಮುದ್ರ ವಸನೆ ದೇವಿ. ಆದ್ದರಿಂದ ಎರಡನೇದಾಗಿ ನಾವು ತಂದೆ ತಾಯಿಗೆ ನಮಸ್ಕಾರ ಮಾಡತಕ್ಕಂಥದ್ದು. ಯಾಕಂದರೆ ಮಾತೃದೇವೋಭವ ಪಿತೃದೇವೋಭವ ಅಂತ ಹೇಳಿದ್ದಾರೆ. ಎಲ್ಲ ಮೊದಲನೇದಾಗಿ ತಾಯಿಯೇ ದೇವರು, ಆ ನಂತರ ತಂದೆ. ನಮಗೆ ಮೊದಲು ತಂದೆ ತಾಯಿಯ ಆಶೀರ್ವಾದ ಮಕ್ಕಳಿಗೆ ಬೇಕೇ ಬೇಕು. ತಂದೆ ತಾಯಿಯ ಆಶೀರ್ವಾದ ಮಕ್ಕಳಿಗೆ ಯಾವತ್ತೂ ಕೂಡ ಇರ್ತದೆ ಅಂತೆ. ಅದಕ್ಕಾಗಿ ತಂದೆ ತಾಯಿಗಳು ಮಕ್ಕಳ ಶ್ರೇಯಸ್ಸನ್ನು ಬಯಸ್ತಾರೆ. ಅದಕ್ಕಾಗಿ ತಂದೆ ತಾಯಿಗೆ ನಮಸ್ಕಾರ ಮಾಡಬೇಕು ಅಂತ ಶಾಸ್ತ್ರ ಹೇಳ್ತಾ ಇರ್ತಿತ್ತು. ತಂದೆ ತಾಯಿಗೆ ಇದ್ದಷ್ಟು ಪ್ರೀತಿ ಮಕ್ಕಳ ಮೇಲೆ ಬೇರೆ ಯಾರಿಗೂ ಇರುವುದಿಲ್ವಂತೆ. ಅಂದರೆ ಅದಕ್ಕಾಗಿ ಆ ರೀತಿಯಲ್ಲಿ ನಾವು ನಮಸ್ಕಾರವನ್ನು ಮಾಡಬೇಕು. ಆ ತಂದೆ ತಾಯಿ ನಮಸ್ಕಾರ ಮಾಡೋದರಿಂದಲೇ ನಮಗೆ ಏನಾಗ್ತದೆ? ಆವತ್ತಿನ ದಿವಸ ಎಲ್ಲ ಕಾರ್ಯ ಸಿದ್ಧಿ ಆಗತಕ್ಕಂಥದ್ದು. ಕಾರ್ಯ ಸಿದ್ಧಿ ಆಗಬೇಕು ಅಂತಾದರೆ ನಾವು ಬೆಳಗ್ಗೆ ಎದ್ದ ತಕ್ಷಣವೇ ತಂದೆ ತಾಯಿಗೆ ನಮಸ್ಕಾರ ಮಾಡಬೇಕು. ನಮಸ್ಕಾರ ಮಾಡಿ ನಮ್ಮ ಕೆಲಸಕ್ಕೆ ನಾವು ಹೋಗಬೇಕಂತೆ. ಅದಕ್ಕೆ ಹಿಂದೆ ಭಗವಂತನು ಕೂಡ ಶ್ರೀರಾಮಚಂದ್ರನಾಗಿ ಅವತಾರ ಮಾಡಿ ಅವನು ಕೂಡ ತಂದೆ ತಾಯಿಗೆ ನಮಸ್ಕಾರವನ್ನು ಮಾಡ್ತಿದ್ದ. ಅವನಿಂದಲೇ ಬಂದಿದ್ದು ಈ ತಂದೆ ತಾಯಿಗೆ ನಮಸ್ಕಾರ ಮಾಡಬೇಕು. ಯಾಕೆಂದರೆ ಪಿತೃವಾಕ್ಯ ಪರಿಪಾಲನೆ, ಮಾತೃವಾಕ್ಯ ಪರಿಪಾಲನೆ. ತಂದೆ ತಾಯಿ ಹೇಳಿದ ಮೇಲೆ ಅದೇನೋ ತಪ್ಪ ಇದೇನು ನೋಡೋ ಕೆಲಸನೇ ಇಲ್ಲ, ಅದು ಮುಂದೆ ಹೋಗಿ ಮಾಡೋದೆ. ಹಾಗೆ ಆ ತಂದೆ ತಾಯಿಗೆ ನಾವು ನಮಸ್ಕಾರ ಮಾಡೋದ್ರಿಂದ ನಮಗೆ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಒಂದು, ತಂದೆ ತಾಯಿಗೆ ನಮಸ್ಕಾರ ಮಾಡಿಬಿಟ್ರೆ ಅಷ್ಟೇ ಆಗಲಿಲ್ಲ. ಈಗ ತಂದೆ ತಾಯಿ ಸೇವೆಯನ್ನು ನಾವು ಮಾಡಬೇಕಂತೆ. ಈಗ ಕೆಲವು ಜನರು ಹೇಳ್ತಾರೆ, ಅಂದರೆ ಅವ್ರಿಗೆ ತಂದೆ ತಾಯಿ ಇರೋದಿಲ್ಲ. ಅಂಥವರು ಈಗ ತುಂಬ ಪಶ್ಚಾತ್ತಾಪ ಪಡ್ತಾರೆ. ಯಾಕಂದರೆ ನೋಡ್ಕೊಂಡು ಹೀಗೆ ಒಬ್ಬರು ಹೇಳಿದ್ರಂತೆ, ಅಲ್ಲಿ ಸ್ಕೂಲ್ನಲ್ಲಿ ಅಮ್ಮನ ಬಗ್ಗೆ ಬರೆದುಕೊಂಡು ಬಾ ಅಂತ ಹೇಳಿದ್ರಂತೆ. ಅಮ್ಮ ಹೇಗಿದ್ದಾಳೆ, ಅಮ್ಮನ ಬಗ್ಗೆ ಬರೆದುಕೊಂಡು ಬಾ ಅಂತ. ಆಮೇಲೆ ಅಲ್ಲಿ ಒಬ್ಬರು ಎಲ್ಲ ಮಕ್ಕಳೆಲ್ಲ ಬರ್ಕೊಂಡು ಬಂದರಂತೆ. ಅಮ್ಮ ಇಷ್ಟು ಎತ್ತರಕ್ಕಿದ್ದಾಳೆ, ಇಷ್ಟು ಕಪ್ಪಗಿದ್ದಾಳೆ, ಅಥವಾ ಇಷ್ಟು ಬೆಳ್ಳಿಗಿದ್ದಾಳೆ,
ಹೀಗಿದ್ದಾಳೆ. ಅದ್ರ ಬಗ್ಗೆ ವಿವರಣೆ ಒಂದು 2-3 ಪೇಜ್ ಎಲ್ಲ ಬರೆದ್ರಂತೆ. ಆಮೇಲೆ ಮತ್ತೊಬ್ಬ ಪಾಪ, ಅವನಿಗೆ ಅಮ್ಮನ ನಾವು ನೋಡಲೇ ಇಲ್ವಂತೆ. ಅಂದರೆ ಇವು ಹುಟ್ಟಿ ಸ್ವಲ್ಪ ದಿವಸಕ್ಕೆ ಅವನ ಅಮ್ಮ ಇಲ್ಲ, ಸತ್ತೋಗ್ಬಿಟ್ಟಿದ್ದಾಳೆ. ಹಾಗಾಗಿ ಅಮ್ಮನ ಬಗ್ಗೆ ಬರ್ಕೊಂಡು ಬಾ ಅಂದರೆ ಅವನು ಹೀಗೆ ಒಂದು ಪೇಪರನ್ನು ಇಟ್ಕೊಂಡು, ಅಮ್ಮನ ಬಗ್ಗೆ ಬರೀಲಿಕ್ಕೆ ನಾನು ಅಮ್ಮನ ನೋಡಲೇ ಇಲ್ಲ, ಅಮ್ಮನ ಪ್ರೀತಿ ನನಗೆ ಗೊತ್ತೇ ಇಲ್ಲ ಅಂತ ಅವನು ಹೀಗೆ ಒಂದು ಪೇಪರ್ ಇಟ್ಕೊಂಡಿದ್ದಂತೆ. ಅದನ್ನು ಅಮ್ಮನ ಬಗ್ಗೆ ಅವನು ವಿಚಾರ ಮಾಡ್ತಾ 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 ಅವನು ಕಣ್ಣಲ್ಲೇ ನೀರು ಬಂದೋಯ್ತು. ಕಣ್ಣಲ್ಲೇ ನೀರು ಬಂದು ಆ ಬರಿಬೇಕು ಪೆನ್ನು ಮತ್ತು ಆ ಪೇಪರ್ ಏನಿದೆ ಅದು ಪೂರ್ತಿ ಒದ್ದೆ ಆಯಿತು. ಪೂರ್ತಿ ಒದ್ದೆ ಆಗ್ಬಿಟ್ಟು ನಾವು ಅದಕ್ಕಾಗಿ ಅಲ್ಲೆಲ್ಲ ಬಂದು ನೋಡಿದ್ರಂತೆ. ಆಮೇಲೆ ಎಲ್ಲರ ಹತ್ರ ಕೇಳಿದ್ರು. ಎಲ್ಲರೂ 3-4 ಪೇಜು 5-6 ಪೇಜ್ ಬರೆದಿದ್ದಾರೆ, ಅಮ್ಮನ ಬಗ್ಗೆ ಬರ್ಕೊಂಡು ಬಾ ಅಂತ. ಅವರು ಗುರುಗಳು ನೋಡಿದವರು, ಇದು ಯಾವುದು, ಇದು ಏನು ಅಮ್ಮನ ಬಗ್ಗೆ? ಅಮ್ಮನ ಬಗ್ಗೆ ಬರ್ಕೊಂಡು ಬಾ ಅಂದರೆ ಈ ಥರ ಬರೆದಿದ್ದಾರಲ್ಲ, ಏನು ಬರೆದಿದ್ದೀರಿ? ಇದು ಅಮ್ಮ ಹಾಗಿದ್ದಾಳೆ ಹೀಗಿದ್ದಾಳೆ ಅದಲ್ಲ. ಇವನು ಪೇಪರ್ ತಗೊಂಡು ನೋಡಿದ್ರಂತೆ, ಪೂರ್ತಿ ಒದ್ದೆ ಆಗಿದೆ. ಆವಾಗ ಅಮ್ಮನ ಬಗ್ಗೆ ಬರೀಲಿಕ್ಕೆ ಯಾರ ಹತ್ರ ಸಾಧ್ಯನೇ ಇಲ್ಲ. ಅಮ್ಮ ಹೇಗಿದ್ದಾಳೆ, ತಂದೆ ತಾಯಿ ಹೇಗಿದ್ದಾಳೆ. ಯಾಕಂದರೆ ಅವನಿಗೆ ಗೊತ್ತಾಯ್ತು ಅದು. ಅಮ್ಮನ ಬಗ್ಗೆ ನಾವು ಬರೆಯೋದು ತಂದೆ ತಾಯಿ ಇದ್ದಾಗ ಅವ್ರನ್ನ ಸೇವೆ ಮಾಡ್ಕೊಳ್ಬೇಕು. ತಂದೆ ತಾಯಿ ಇಲ್ಲದೆ ಹೋದಾಗ ಮನುಷ್ಯನಿಗೆ ತಂದೆ ತಾಯಿ ಬೆಲೆ ಗೊತ್ತಾಗುವಂಥದ್ದು. ಯಾಕಂದರೆ ನಮಗೆ ಆ ವಸ್ತು ಇದೆ ಅಂತಾದರೆ ನಮಗೆ ಹೌದು, ನಾವು ಇಷ್ಟು ದೊಡ್ಡವರಾಗಿದ್ದೇವೆ ಅಂದರೆ ತಂದೆ ತಾಯಿಯ ಆಶೀರ್ವಾದದಿಂದ. ಅಷ್ಟು ಅಮ್ಮ ಅಪ್ಪ 9 ತಿಂಗಳ ನಮ್ಮನ್ನು ಅಲ್ಲಿ ಹೊತ್ತು ಹೆತ್ತು ಇಷ್ಟು ನಮ್ಮನ್ನು ದೊಡ್ಡವರು ಮಾಡಿ, ಆದರೂ ನಮಗೆ ಇಷ್ಟೆಲ್ಲ ಶಿಕ್ಷಣವನ್ನು ಕೊಟ್ಟು ನಮಗೆ ಎಲ್ಲ ಕೆಲಸವನ್ನು ಮಾಡಿಕೊಟ್ಟು ಮಾಡ್ತಾ ಇರುವಾಗ ನಮಗೆ ತಂದೆ ತಾಯಿ ಬೆಲೆ ನಮಗೆ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ. ಹಾಗಾಗಿ ನಾವು ಇದ್ದಾಗ ತಂದೆ ತಾಯಿ ಸೇವೆ ನಾವು ಮಾಡಲೇಬೇಕು. ಇನ್ನು ಕೆಲವು ಜನ ಹೇಳ್ತಾರೆ, ತಂದೆ ತಾಯಿ ಇಲ್ಲದೆ ಹೋದವರು, ನಾನು ತಂದೆ ತಾಯಿ ಶ್ರಾದ್ದ ಮಾಡ್ತಾ ಇದ್ದೇನೆ, ಇದು ಮಾಡ್ತಾರೆ. ತಂದೆ ತಾಯಿ ಇದ್ದಾಗಲೇ ತಂದೆ ತಾಯಿ ಸೇವೆ ಮಾಡೋದಂತೆ, ಅದೇ ಶ್ರಾದ್ದವಂತೆ. ಈ ಕೆಲವು ಜನ ತಂದೆ ತಾಯಿ ಇದ್ದಾಗ ಅವರಿಗೆ ಏನು ಸೇವೆ ಮಾಡಬೇಕು, ಅವ್ರಿಗೇನು ಕೊಡಬೇಕು, ಎಲ್ಲ ಇದನ್ನು ಮಾಡೋದೇ ಇದೇ ಶ್ರಾದ್ದ. ಆಮೇಲೆ ತಂದೆ ತಾಯಿ ತೀರ್ಕೊಂಡ ಮೇಲೆ ಇವು ಶ್ರಾದ್ದ ಮಾಡ್ತಾನೋ ಬಿಡ್ತಾನೋ ಇದು ಬೇರೆ. ಆ ಋಣವನ್ನು ತೀರಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕಾಗಿ ನಮಗೆ ಇಷ್ಟು ತಿಳುವಳಿಕೆ ಬಂದ ಮೇಲೆ ನಾವು ನಮ್ಮ ತಂದೆ ತಾಯಿ ಸೇವೆಯನ್ನು ನಾವು ಮಾಡಲೇಬೇಕು. 100 ಜನ್ಮ 1000 ಜನ್ಮ ಕೋಟಿ ಜನ್ಮ ಹುಟ್ಟು ಬಂದರೂ ಕೂಡ ನಮಗೆ ತಂದೆ ತಾಯಿ ಆ ಋಣವನ್ನು ನಮಗೆ ತೀರಿಸಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂತಂದರೆ ನಾವು ನೋಡಬೇಕು, ಅಲ್ಲಿ ನಾವು ಇವತ್ತು ಹುಟ್ಟಿದಂಥ ಮಗುವನ್ನು ನೋಡಬೇಕು. ಇವತ್ತು ಹುಟ್ಟಿದಂಥ ಮಗುವನ್ನು ನೋಡಿದಾಗ ನಮಗೆ ಏನು ಅಂತ ಗೊತ್ತಾಗ್ತದೆ. ನಾವು ಆ ಅವಸ್ಥೆಯಿಂದ ಶೈಶವಾವಸ್ಥೆ ಅಂತ ಶಿಶುವಾಗಿ ನಾವು ಇಷ್ಟು ದೊಡ್ಡ ಆಗಿರೋ ನಾವೆಲ್ಲರೂ ಕೂಡ ಆ ಮಗುವಿಗೆ ಎಷ್ಟು ಲಾಲನೆ ಪಾಲನೆ ಪೋಷಣೆ ಇದನ್ನೆಲ್ಲ ಮಾಡಿ ನಾವು ಇಷ್ಟು ದೊಡ್ಡವರು ಆಗಿದ್ದೇವೆ ಅಂತ ಆದರೆ ಇದಕ್ಕೆ ಕಾರಣ ನಮ್ಮ ತಂದೆ ತಾಯಿ. ಹಾಗಾಗಿ ಇದರಲ್ಲಿ ಅವನು ಫಸ್ಟ್ ರ್ಯಾಂಕ್ ಬಂದ. ಅವನು ಪೂರ್ತಿ ಕಣ್ಣೀರಿನಿಂದ ಆ ಪೇಪರ್ ಒದ್ದೆ ಆಗಿಬಿಡ್ತು. ಅದಕ್ಕಾಗಿ ಪ್ರತಿಯೊಬ್ಬರಿಗೂ ಅದಕ್ಕಾಗಿ ತಂದೆ ತಾಯಿ ತೀರಿದ ತಕ್ಷಣ ಅವ್ರಿಗೆ ಕಣ್ಣೀರು ಬರ್ತದೆ. ಯಾಕೆ ಬರ್ತದೆ ಅದು? ಇನ್ಮೇಲೆ ನಮ್ಮನ್ನು ನೋಡ್ಕೊಳ್ಳೋರು ಯಾರು? ಇನ್ಮೇಲೆ ಇಷ್ಟು ದಿವಸ ನಮಗೆಲ್ಲ ಹೊತ್ತೊತ್ತಿಗೆ ಊಟ ತಿಂಡಿ ಎಲ್ಲ ಕೊಡು, ಇನ್ಮೇಲೆ ನಮ್ಮನ್ನು ಸಲಹೋರು ಯಾರು? ನಮಗೆ ಪಾಲನೆ ಮಾಡೋರು ಯಾರು? ನಮ್ಮ ಪೋಷಣೆ ಮಾಡೋರು ಯಾರು? ಇದೆಲ್ಲ ಗೊತ್ತಾಗೋದು. ಅದಕ್ಕಾಗಿ ನಾವೆಲ್ಲರೂ ಕೂಡ ಈಗ ಎಲ್ಲ ಕಡೆ ವೃದ್ಧಾಶ್ರಮಗಳು ಆಗ್ತಾ ಇದ್ದಾವೆ. ಮನೆಯಲ್ಲಿ ನಮ್ಮ ತಂದೆ ತಾಯಿ ನಮಗೆ ಇಷ್ಟು ಕೊಟ್ಟು ಎಲ್ಲ ಶಿಕ್ಷಣವನ್ನು ಕೊಟ್ಟು ಎಲ್ಲವನ್ನೂ ಕೂಡ ಕೊಟ್ಟು ನಾವೀಗ ನಮ್ಮ ತಂದೆ ತಾಯಿಗಳನ್ನು ನಾವು ವೃದ್ಧಾಶ್ರಮಕ್ಕೆ ಕಳಿಸ್ತಾ ಇದ್ದೇವೆ. ಇದು ದುರಂತ ಇದು. ಯಾಕೆಂದರೆ ನಾವು ಬೇರೆ ತಂದೆ ತಾಯಿಗೆ ಸೇವೆ ಮಾಡ್ದೇನೆ, ತಂದೆ ತಾಯಿಗೆ ಏನು ಬೇಕೋ ಬೇಕಾಗಿದ್ದನ್ನು ನಾವು ಕೊಡ್ದೇನೆ, ಎಷ್ಟು ಪೂಜೆ ಮಾಡಲಿ, ಎಷ್ಟು ದಾನ ಮಾಡಲಿ, ಎಷ್ಟು ಧರ್ಮ ಮಾಡಲಿ, ಏನೇ ಮಾಡಿದ್ರೂ ಕೂಡ ವ್ಯರ್ಥ.
ಅದಕ್ಕೆ ಒಂದು ಪರ್ಸೆಂಟು ಕೂಡ ಆ ಪುಣ್ಯದ ಫಲ ಹೇಳುವಂಥದ್ದು ಸಿಕ್ಕೋದಿಲ್ಲ. ಯಾಕಂದರೆ ಅದಕ್ಕಾಗಿ ತಂದೆ ತಾಯಿ ಕಣ್ಣಲ್ಲಿ ನೀರು ಹಾಕಬಾರ್ದು, ತಂದೆ ತಾಯಿ ಕಣ್ಣಲ್ಲಿ ನೀರು ಬರಬಾರ್ದು. ಅದಕ್ಕಾಗಿ ನಾವು ಈ ದೃಷ್ಟಿಯಿಂದ, ಅದಕ್ಕಾಗೆ ನಾವು ಬೇರೆ ಪೂಜೆ ಮಾಡದೋದ್ರೂ ತೊಂದರೆ ಇಲ್ಲ, ತಂದೆ ತಾಯಿ ಸೇವೆ ಮಾಡೋದ್ರಿಂದಲೇ ಎಲ್ಲ 33 ಕೋಟಿ ದೇವತೆಗಳು ಏನು ಇದ್ದಾರೆ ಅವರೆಲ್ಲರೂ ಕೂಡ ತೃಪ್ತರಾಗ್ತಾರೆ. ಹಾಗಾಗಿ ನಾವು ಬೇರೆ ಏನೋ ಕೇಳಬೇಕು ಅಂತೂ ಇಲ್ಲ, ಜ್ಯೋತಿಷ್ಯ ಕೇಳಬೇಕು ಇಲ್ಲ, ಹೇಳಬೇಕು ಅನ್ನೋ ಇಲ್ವಂತೆ. ತಂದೆ ತಾಯಿ ಸೇವೆ ಮಾಡೋದರಿಂದಲೇ ನಮ್ಮೆಲ್ಲ ಕೆಟ್ಟ ಕರ್ಮ ಎಲ್ಲವೂ ಕೂಡ ಪರಿಹಾರವಾಗಿ ನಮಗೆ ಇವತ್ತಿನ ದಿವಸ ಅನುಕೂಲ ಆಗತಕ್ಕಂಥದ್ದು. ಸರಿ ಗುರುಗಳೇ, ಬಹಳ ವಿಶೇಷವಾಗಿ ತಂದೆ ತಾಯಿಯ ಮಹತ್ವ ಏನು, ಗುರು ಹಿರಿಯರ ಮಹತ್ವ ಏನು, ಯಾಕೆ ಪಾದವನ್ನು ಸ್ಪರ್ಶಿಸಿ ನಮಸ್ಕಾರವನ್ನು ಮಾಡಬೇಕು, ಈ ವಿಶೇಷ ಮಾಹಿತಿಯನ್ನು ಪ್ರಿಯ ವೀಕ್ಷಕರಿಗೆ ತಾವು ತಿಳಿಸ್ಕೊಟ್ರಿ. ಹಾಗೆಯೇ ಉಳಿದಂತಹ ರಾಶಿಗಳಾದಂತಹ ತುಲಾ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ, ಮೀನ ಈ ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ ಮತ್ತು ದೋಷಗಳು ಇದ್ದಲ್ಲಿ ಯಾವ ರೀತಿಯಾದಂತಹ ಪರಿಹಾರವನ್ನು ಮಾಡ್ಕೋಬೇಕು, ಇದನ್ನು ತಾವು ತಿಳಿಸ್ಕೊಡಿ ಗುರು. ಇನ್ನು ತುಲಾರಾಶಿಯಲ್ಲಿರೋರಿಗೆ ವ್ಯಾಪಾರಿಗಳಿಗೆ ನಷ್ಟ ಆಗುವಂಥ ಸಾಧ್ಯತೆ ಇದೆ. ಚಿನ್ನದ ವ್ಯಾಪಾರಿಗಳಿಗೂ ಕೂಡ ನಷ್ಟ ಆಗತಕ್ಕಂಥದ್ದು. ಇನ್ನು ದೇಹಕ್ಕೆ ಪೆಟ್ಟಾಗುವಂಥ ಸಾಧ್ಯತೆ ಇದೆ. ತೀರ್ಥಯಾತ್ರೆ ಮಾಡುವಂಥ ಸಾಧ್ಯತೆ ಇದೆ. ಸಾಧು ಸಂತರ ದರ್ಶನ ಮಾಡುವಂಥ ಸಾಧ್ಯತೆ ಇದೆ. ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣವನ್ನು ಮಾಡೋದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಇನ್ನು ವೃಶ್ಚಿಕ ರಾಶಿಯಲ್ಲಿರುವವರಿಗೆ ಇವತ್ತಿನ ದಿವಸ ವೃತ್ತಿಯಲ್ಲಿ ಕಿರಿಕಿರಿ ಆಗುವಂಥ ಸಾಧ್ಯತೆ ಇದೆ. ನೀರಿನಿಂದ ತೊಂದರೆ ಬರುವಂಥ ಸಾಧ್ಯತೆ ಇದೆ. ಹುಣ್ಣುಗಳಾಗಬಹುದು ಅಥವಾ ಗಾಯಗಳು ಕೂಡ ಆಗಬಹುದು. ವಿವಾದದಲ್ಲಿ ಇವತ್ತು ಗೆಲುವು ಸಾಧ್ಯತೆ ಇದೆ. ಹಾಗೆ ಧನ್ವಂತರಿ ಹೋಮ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಇನ್ನು ಧನುರಾಶಿಯಲ್ಲಿರುವವರಿಗೆ ದೂರ ಪ್ರಯಾಣ ಮಾಡುವಂಥ ಸಾಧ್ಯತೆ ಇದೆ. ಪತ್ನಿಯಿಂದ ಸಹಕಾರ ಸಿಗತಕ್ಕಂಥದ್ದು. ಹಾಗೆ ವ್ಯಾಪಾರದಿಂದ ಲಾಭ ಆಗತಕ್ಕಂಥದ್ದು. ಇನ್ನು ದಾನ ಧರ್ಮಗಳಲ್ಲಿ ತೊಂದರೆ ಬರುವಂಥ ಸಾಧ್ಯತೆ ಇದೆ. ಸಾಧು ಸಂತರ ದರ್ಶನದಲ್ಲಿ ಕೂಡ ತೊಂದರೆ ಬರುವಂಥ ಸಾಧ್ಯತೆ ಇದೆ. ಗೋ ಸೇವೆ ಮಾಡೋದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಇನ್ನು ಮಕರ ರಾಶಿಯಲ್ಲಿರುವವರಿಗೆ ವೈರಿಯಿಂದ ತೊಂದರೆ ಬರುವಂಥ ಸಾಧ್ಯತೆ ಇದೆ. ಗಾಯಗಳು ಕೂಡ ಆಗಬಹುದು. ಹಾಗೆ ಹುಣ್ಣುಗಳು ಆಗುವಂಥ ಸಾಧ್ಯತೆ ಇದೆ. ವಿದ್ಯಾರ್ಥಿಗಳಿಗೆ ಅನುಕೂಲ ಆಗತಕ್ಕಂಥದ್ದು. ದತ್ತಮಾಲಾ ಮಂತ್ರ ಪಠಣದಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಹಾಗೆ ಕುಂಭರಾಶಿಯಲ್ಲಿರುವವರಿಗೆ ಮಕ್ಕಳಿಂದ ಸಹಾಯ ಸಿಗತಕ್ಕಂಥದ್ದು. ಹಾಗೆ ದೂರ ಪ್ರಯಾಣದಲ್ಲಿ ತೊಂದರೆ ಬರುವಂಥ ಸಾಧ್ಯತೆ ಇದೆ. ಹಾಗೆ ಪತ್ನಿಯಲ್ಲಿ ಕಲಹ ಆಗತಕ್ಕಂಥದ್ದು. ಉನ್ನತ ಶಿಕ್ಷಣದವರಿಗೆ ಇವತ್ತಿನ ದಿವಸ ಅನುಕೂಲ ಆಗುವಂಥ ಸಾಧ್ಯತೆ ಇದೆ. ಮಹಾಗಣಪತಿ ಪೂಜೆ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಇನ್ನು ಮೀನರಾಶಿಯಲ್ಲಿರುವವರಿಗೆ ಬಂಧುಗಳ ಸಹಕಾರ ಸಿಗ್ತದೆ. ಇವತ್ತಿನ ದಿವಸ ತಾಯಿಯಿಂದ ಉತ್ತಮವಾದಂಥ ಸಲಹೆ ಸಿಗ್ತದೆ. ಹಾಗೆ ಶತ್ರುಗಳಿಂದಲೂ ಕೂಡ ತೊಂದರೆ ಆಗುವಂಥ ಸಾಧ್ಯತೆ ಇದೆ. ಸಾಲ ಆಗುವಂಥ ಸಾಧ್ಯತೆ ಇದೆ. ಮೃತ್ಯುಂಜಯ ಜಪವನ್ನು ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಆದ್ದರಿಂದ ಇವತ್ತಿನ ದಿವಸ ನಾವು ಯಾವುದೇ ರೀತಿಯಲ್ಲಿ ನಮಗೆ ತೊಂದರೆ ಆಗುವುದಿದ್ದರೂ ಕೂಡ, ತೊಂದರೆ ಬರುವುದಿದ್ದರೂ ಕೂಡ ನಾವು ಇವತ್ತಿನ ದಿವಸ ಭಗವಂತನ ಸ್ಮರಣೆಯನ್ನು ಭಕ್ತಿಪೂರ್ವಕವಾಗಿ ಶಕ್ತಿಪೂರ್ವಕವಾಗಿ ನಾವು ಮಾಡೋದರಿಂದ ಎಲ್ಲ ತೊಂದರೆಯನ್ನು ಎದುರಿಸಿ ನಮಗೆ ನಾವು ಸುಖ ಶಾಂತಿ ನೆಮ್ಮದಿಯನ್ನು ಪಡೆಯಲಿಕ್ಕೆ ಇವತ್ತಿನ ದಿವಸ ಸಾಧ್ಯವಾಗ್ತದೆ. ಸರಿ ಗುರುಗಳೇ, ಇವತ್ತಿನ ಕಾರ್ಯಕ್ರಮದಲ್ಲಿ ತಾವು ಭಾಗಿಯಾಗಿ ಸಾಕಷ್ಟು ಉತ್ತಮ ಹಾಗೆ ವಿಶೇಷ ಮಾಹಿತಿಯನ್ನು ನಮ್ಮ ಪ್ರಿಯ ವೀಕ್ಷಕರಿಗೆ ತಾವು ತಿಳಿಸ್ಕೊಟ್ಟಿದ್ದೀರಿ. ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ಹೃತ್ಪೂರ್ವಕ ಧನ್ಯವಾದಗಳು ಗುರುಗಳೇ. ನಮಸ್ಕಾರ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಕ್ಷೇಮವಾಗಲಿ. ವೀಕ್ಷಕರೇ, ಇವತ್ತು ಶುಕ್ರವಾರ ದುರ್ಗಾ ಪರಮೇಶ್ವರಿಯನ್ನ ಆರಾಧನೆಯನ್ನ ಮಾಡುವಂತಹ ದಿನ. ಹಾಗಾಗಿ ಈ ದೇವಿಯ ಕೃಪೆಗೆ ನಾವೆಲ್ಲರೂ ಪಾತ್ರರಾಗೋಣ ಅಂತ ಹೇಳ್ತಾ ಇದಾಗಿತ್ತು ಈ ಹೊತ್ತಿನ ಅಶ್ವಜ್ಯೋತಿಷ್ಯ. ನೋಡ್ತಾರೆ ಅಶ್ವವೇಗ ನ್ಯೂಸ್. ನಮಸ್ಕಾರ.